ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಮೇಶ್, ಕಂಗ್ರ್ಯಾಚುಲೇಷನ್ಸ್. ಪ್ರಕರಣ ದಾಖಲಾದಾಗಿಂದ ಇಲ್ಲಿ ತನಕ ಬಿಟ್ಟು ಬಿಡದೆ ಫಾಲೋ ಅಪ್ಪು, ಪ್ರತಿ ಹಿಯರಿಂಗ್ನಲ್ಲೂ ಕೋರ್ಟ್ನಲ್ಲಿದ್ರಿ. ನಮಗೆ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸು. ಯು ಬೀಯಿಂಗ್ ಲಾ ಗ್ರ್ಯಾಜುಯೇಟ್, ನಿಮಗೂ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದು. ಖಂಡಿತ. ಹೆಂಗೆ ಅನ್ನಿಸ್ತು ಕೇಸ್ ಹೋದಂಥ ರೀತಿ? ಖುಷಿ ಆಗುತ್ತೆ ಅಷ್ಟು ಸೀನಿಯರ್ ಕೌನ್ಸಿಲ್ಗಳು, ಖಂಡಿತ ಕಾನೂನಿನಲ್ಲಿ ಅಷ್ಟೇ ಹೆಸರು ಮಾಡಿದವರು ನಿಂತ್ಕೊಂಡು ವಾದ ಮಾಡೋದನ್ನು ಅಲ್ಲೇ ಕೂತ್ಕೊಂಡು ಗಮನಿಸೋದಕ್ಕೆ. ಖಂಡಿತ ಅಜಿತ್, ಸಾಲಿಸಿಟರಿ ಜನರಲ್ ಅಂತಹ ತುಷಾರ್ ಮೆಹ್ತಾ ಅವರಾಗಲಿ, ಸೀನಿಯರ್ ಕೌನ್ಸಿಲ್ಗಳು ಆರ್ಗ್ಯುಮೆಂಟ್ ಮಾಡುವಾಗ ಲೀಗಲಿ ಎನ್ಲೈಟನ್ಮೆಂಟು ಅಂದರೆ ನಾವು ಒಬ್ಬ ರಿಪೋರ್ಟರ್ ಆಗಿ ಅಥವಾ ಲಾ ಗ್ರಾಜುಯೇಟ್ ಆಗಿ ಅಥವಾ ಒಬ್ಬ ಪಬ್ಲಿಕ್ ಈ ಎಲ್ಲ ಪ್ರೊಸೀಡಿಂಗ್ಸ್ಗಳು ಯೂಟ್ಯೂಬಲ್ಲಿ ಬಂದಿದ್ದರಿಂದ ಸಾಕಷ್ಟು ಜನ ಪಬ್ಲಿಕ್ಕು ಕೂಡ ಇದನ್ನು ಕೇಳಿ ಅದನ್ನು ನೋಡಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದರೆ ಈ ರೀತಿಯಾದಂಥ ಪ್ರಕರಣಗಳು ಈ ಹಿಂದೆ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಬಂದಿದೆ, ಮತ್ತು ಲಾಸ್ಟ್ ಇಯರ್ ಒಂದು ಡಾಕ್ಟರ್ ಅಶೋಕ್ ಅನ್ನೋಂಥ ಪ್ರಕರಣದಲ್ಲಿ ಕೂಡ ಸಿಮಿಲರ್ ಆರ್ಡರ್ಗಳು ಬಂದಿದ್ದರೂ ಕೂಡ ನಮಗೆ ಇಂಥ 17A ಅಡಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ, ಅದು CM ಅಥವಾ ಮಿನಿಸ್ಟ್ರಿಗಳ ಮೇಲೆ ಕಂಪ್ಲೇಂಟ್ಗಳು ಬಂದಾಗ ಹೇಗೆಲ್ಲ ತೀರ್ಮಾನಗಳಾಗುತ್ತೆ, ಯಾವ ಕಾನೂನುಗಳು ಹೆಚ್ಚು ಮಾನ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ, ಯಾವ ಇದ್ರ ಮೇಲೆ ಕೋರ್ಟ್ ಆದೇಶವನ್ನು ಮಾಡುತ್ತೆ ಅನ್ನುವಂಥ ವಿಚಾರದಲ್ಲಿ ಇಡೀ ಆರ್ಗ್ಯುಮೆಂಟನ್ನು 6 ದಿನಗಳ ಕಾಲ ಮೋರ್ ದೆನ್ 30 ಅವರ್ ಈ ಆರ್ಗ್ಯುಮೆಂಟನ್ನು ಕೇಳಿದ್ವಿ ಎರಡೂ ಸೈಡು. ಆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗಮನಕ್ಕೆ ಬಂದಿದೆ. ಅಂದರೆ ಒಂದು ಸೈಡ್ ವಾದವನ್ನು ಕೇಳಿದಂಥ ಸಂದರ್ಭದಲ್ಲಿ ಹೌದು ಇದೇ ನಿಜ ಏನು ಅನಿಸುತ್ತೆ, ಆದರೆ ಇನ್ನೊಂದು ಸೈಡ್ ವಾದವನ್ನು ಕೇಳ್ತಾ ಹೋದ ಸಂದರ್ಭದಲ್ಲಿ ಇಲ್ಲ ಇದು ನಿಜ ಇರ್ಬೋದು ಅನ್ನೋಂಥದ್ದು ಆವಾಗಲೇ ನಮಗೆ ಗೊತ್ತಾಗೋದು. ಸೊ ಫೈನಲಿ ಬೆಂಚ್ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೆ. ಆ ಡಿಸಿಷನ್ನ ಯಾಕೆ ಕೆಲವರು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದಾಗಲಿ ಅಥವಾ ಆ ಆದೇಶಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಇರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಈ ಇಷ್ಟು ಆರ್ಗ್ಯುಮೆಂಟ್ಗಳ ವಿಚಾರಗಳು ಕೂಡ ಅಷ್ಟೇ ಪ್ರಮುಖವಾಗಿದ್ವು. ಸೊ ಅದರಲ್ಲಿ ತುಷಾರ್ ಮೆಹ್ತಾ ಆಗಲಿ, ಅಭಿಷೇಕ್ ಮನು ಸಿಂಗ್ ಆಗಲಿ, ಮಣಿಂದರ್ ಸಿಂಗ್ ಅಂತ ಅಡಿಷನಲ್ ಸಾಲಿಸಿಟರಿ ಜನರಲ್, ಅಂಥವರ ಆರ್ಗ್ಯುಮೆಂಟನ್ನು ಎದುರಿಗೆ ನಿಂತು ನೋಡುವಂಥದ್ದು, ಅವರ ಒಂದು ಸ್ಟೈಲ್ ಆಫ್ ಆರ್ಗ್ಯುಮೆಂಟ್ ಆಗಲಿ ಅಥವಾ ಅವರು ಮೆನ್ಷನ್ ಮಾಡ್ತಂಥ ವಿಚಾರಗಳು, ಸೈಟೇಷನ್ಗಳು, ಅದೆಲ್ಲವೂ ಕೂಡ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಆದೇಶವನ್ನು ನೋಡ್ತಾ ಹೋದರೆ ಒಂದು ಕಡೆ ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಕಳೆದ ವರ್ಷ ಈ ಒಂದು ಇದೇ ಬೆಂಚು ಜಸ್ಟಿಸ್ ನಾಗಪ್ರಸನ್ನ ಅವ್ರು ಕೊಟ್ಟಂಥ ಆದೇಶವು ಒಂದು ರೀತಿ ಸಿಮಿಲರ್ ಆದೇಶ ಬಂದಂತೆ ಮೇಲ್ನೋಟಕ್ಕೆ ಆದೇಶ ಬಂದ ಮೇಲೆ ಗೊತ್ತಾಗ್ತಾ ಇರುವಂಥದ್ದು ಜೊತೆ. ನಿಮಗೆ ಅಂದರೆ ಕೇಸು ಕುತ್ಕೊಂಡು ಕೋರ್ಟ್ ಹಾಲ್ನಲ್ಲಿ ಆರ್ಗ್ಯುಮೆಂಟ್ಗಳನ್ನು ಕೇಳಿಸ್ತಾ ಕೇಸ್ ಈ ಕಡೆ ಹೋಗ್ತಾ ಇದೆ, ಈ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಖಂಡಿತ ಹಿಂಗೊಂದು ಅಂದಾಜು ಬಂದಿತ್ತಾ ನಿಮಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಆಗುತ್ತೆ ಈ ಜಜ್ಮೆಂಟು ಅಂತ? ಖಂಡಿತ ಅಜಿತ್, ಅಂದರೆ ಸಾಮಾನ್ಯವಾಗಿ ಈ ರೀತಿಯಾದ ಆದೇಶಗಳು ಬರೋವರೆಗೂ ಕೂಡ ಹೀಗೆ ಆಗುತ್ತೆ ಅಂತ ನಾವು ಒಂದಷ್ಟು ಊಹೆ ಮಾಡುವಂಥದ್ದು ಸತ್ಯ, ಕಷ್ಟ ಆಗುತ್ತೆ. ಆದರೆ ಇಡೀ ಆರ್ಗ್ಯುಮೆಂಟ್ ಕೇಳುವಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಒಂದು 17A ಅಡಿ ಕಳೆದ ವರ್ಷ ನಾವೇ ಅಂದರೆ ಇದೇ ಬೆಂಚು ಕೊಟ್ಟಂಥ ಆದೇಶದಲ್ಲಿ 17A ಇಸ್ ಮ್ಯಾಂಡೇಟ್ ಅನ್ನುವಂಥದ್ದು ಒಂದು ವಿಚಾರ ಚರ್ಚೆಗಳಾದಂಥ ಸಂದರ್ಭದಲ್ಲಿ, ಮತ್ತು ಕ್ಯಾಬಿನೆಟ್ನ ಆ್ಯಡ್ ಆ್ಯಂಡ್ ಅಡ್ವೈಸು ಎಷ್ಟರ ಮಟ್ಟಿಗೆ ಇದರಲ್ಲಿ ರಿಕ್ವೈರ್ಮೆಂಟ್ ಇದೆ ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇತ್ತು. ಒಬ್ಬ CM ವಿರುದ್ಧ ಅಂದರೆ ಆರೋಪಗಳಿದ್ದಂಥ ಸಂದರ್ಭದಲ್ಲಿ CMఏ ನೇಮಕ ಮಾಡಿಕೊಂಡಂತಹ ಒಂದು ಕ್ಯಾಬಿನೆಟ್ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಒಂದು ರೀತಿ ಅನ್ಬಯಾಸ್ಡ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಅವರ ಪರವಾಗಿಯೇ ಆದೇಶವನ್ನು ಮಾಡ್ತಾರೆ ಅನ್ನುವಂಥದ್ದಾಗಲಿ, ಮತ್ತು ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಂಥ ಆದೇಶಗಳೇನಿದ್ವು ಅದು ಕೂಡ CM ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಏನು ಆರೋಪಗಳಿದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಆದೇಶವನ್ನು ಯಾವುದೇ ಸ್ಯಾಂಕ್ಷನ್ ವಿಚಾರದಲ್ಲಿ ತೆಗೆದುಕೊಳ್ಬೇಕಾದ್ರೆ ಕ್ಯಾಬಿನೆಟ್ನ ಯಾವುದೇ ಏಡ್ ಆ್ಯಂಡ್ ಅಡ್ವೈಸ್ನ ಕನ್ಸಿಡರ್ ಮಾಡುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅಭಿಷೇಕ್ ಮನು ಸಿಂಗ್ ಅವರು ಹೇಳಿದಂತಂದರೆ ರಾಜ್ಯ ಸರ್ಕಾರಕ್ಕೆ ಅಂದರೆ CS ಗೆ ನೋಟಿಸ್ ಕೊಡುವಂಥದ್ದಾಗಲಿ ಅಥವಾ CM ಅವ್ರಿಗೆ ನೋಟಿಸ್ ಕೊಡುವಂಥದ್ದಾಗಲಿ ಈ ಸಂದರ್ಭದಲ್ಲಿ ನಾವು ರಿಪ್ಲೈಯನ್ನು ಕೊಟ್ಟಿದ್ವಿ, ಅರ್ಜಿದಾರರ ಅರ್ಜಿಯನ್ನು ವಜಾ ಮಾಡಿ ಮತ್ತು ನೋಟಿಸನ್ನು ವಾಪಸ್ ತೆಗೆದುಕೊಳ್ಳಿ ಎನ್ನುವಂಥ ಒಂದು ಸಲಹೆಗಳನ್ನೇನು ಕೊಡ್ತಾ ಹೋದ್ರು ಅದನ್ನು ರಾಜ್ಯಪಾಲರು ಕನ್ಸಿಡರ್ ಮಾಡುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಮತ್ತು ತುಷಾರ್ ಮೆಹ್ತಾ ಅವರು ಆರ್ಗ್ಯುಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಫೈಲ್ಗಳನ್ನು ತಂದಿಟ್ಟರು. ನಾವು ಯಾವ ಒಂದು ವಿಚಾರಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿ ಅವರ ಒಂದು ವಿವೇಚನೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ವಿಚಾರಗಳನ್ನು ಹೇಳ್ತಾ ಹೋದ ಸಂದರ್ಭದಲ್ಲಿ, ದಾಖಲೆಗಳನ್ನು ಕೊಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇದು CM ವಿರುದ್ಧವಾಗಿ ಆದೇಶ ಬರಬಹುದಾ ಅನ್ನುವಂಥ ಒಂದಷ್ಟು ಪ್ರಿಡಿಕ್ಷನ್ಗಳು ನಮ್ಮಿಂದ ಅಷ್ಟೇ ಅಲ್ಲ, ಒಬ್ಬ ಸೀನಿಯರ್ ಅಡ್ವೊಕೇಟ್ಗಳು ಮತ್ತು ಕಾನೂನು ಪರಿಣಿತರೇ ಒಂದಷ್ಟು ಪ್ರಿಡಿಕ್ಷನ್ ಮಾಡ್ತಾ ಇದ್ರು, ಇಲ್ಲ ಇದೆಲ್ಲ ಒಂದು ಕಡೆ CM ಅಗೇನೆಸ್ಟ್ ಆಗಬಹುದಾ ಅನ್ನುವಂಥದ್ದು. ಸೊ ಅದನ್ನು ನೋಡಿದರೆ ಇವತ್ತಿನ ಆದೇಶ ಅದರಲ್ಲೂ ಕೂಡ ನೀವು ಆಗಲೇ ಹೇಳ್ತಾ ಇದ್ರಿ ಒಂದು ರೀತಿ ಅಂದರೆ ಏಕ್ಮಾರ್ ದೋ ತುಕಡ ಅನ್ನೋ ಥರ ಕ್ಲಿಯರ್ ಕಟ್, ಯಾವುದೇ ಡೌಟ್ಗಳಿಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಗಳಿಗೆ ಅವಕಾಶಗಳಿಲ್ಲದೆ ಇರುವಂಥ ಈ ಆದೇಶ ಇವತ್ತು ನಾಗಪ್ರಸನ್ನ ಅವರು ಕೊಟ್ಟಿರುವಂಥದ್ದು. ಸೊ ಅದನ್ನು ನೋಡಿದ್ರೆ ಇಲ್ಲ ಒಂದು ಕಡೆ ಒಂದು ಜಸ್ಟಿಸ್ ನಾಗಪ್ರಸನ್ನ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಬಟ್ ಏನೋ ವೆರಿ ಇಂಪ್ರೆಸಿವ್ ಪರ್ಸನಾಲಿಟಿ ಅದು.
ಎಷ್ಟು ತಾಳ್ಮೆಯಿಂದ ಎಲ್ಲ ವಾದ ಕೇಳಿಸ್ಕೊಂಡು ಹೆಚ್ಚು ಕಡಿಮೆ 30 ತಾಸು ವಾದ ಕೇಳಿಸ್ಕೊಂಡ್ರು ಅವರು. ಖಂಡಿತ ಆಮೇಲೆ ಈ ಸೀನಿಯರ್ ಕೌನ್ಸಿಲ್ಗಳು ಯಾವುದೋ ಒಂದು ಕೇಸನ್ನು ರೆಫರ್ ಮಾಡಿದ ತಕ್ಷಣ ಅದರ ಆಪರೇಟಿವ್ ಪಾರ್ಟ್ ಅವ್ರಿಗೆ ಬೈಹಾರ್ಟ್ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು. ಖಂಡಿತ ಅಜಿತ್, ಇಂತಹ ಕೇಸ್ಗಳು ಬಂದ ಸಂದರ್ಭದಲ್ಲಿ ಕಕ್ಷಿದಾರರು ಎಷ್ಟೇ ಜನ ಇರಲಿ, ಅವ್ರಿಗೆ ಎಷ್ಟೇ ವಾದವನ್ನು ಮಾಡಲಿ, ಅಷ್ಟು ಕೂಡ ಅಬ್ಸಲ್ಯೂಟ್ ಆಗಿ ಅವ್ರಿಗೆ ಒಂದಷ್ಟು ಸಮಯಾವಕಾಶವನ್ನು ಕೊಡ್ತಾರೆ. ನೀವು ಎಷ್ಟೊತ್ತಂಗೆ ವಾದ ಮಾಡ್ತೀರಿ, ಏನಿದೆ ಎಲ್ಲವನ್ನೂ ನಾ ಕೇಳ್ತೇನೆ ಅನ್ನುವಂಥದ್ದು. ನೀವು ಹೇಳಿದ ರೀತಿ ಯಾವುದೋ ಸುಪ್ರೀಂ ಕೋರ್ಟ್ನ ಅಥವಾ ಯಾವುದೋ ರಾಜ್ಯದ ಒಂದಷ್ಟು ಸೈಟೇಷನ್ಗಳು ಹೇಳಿದಂಥ ಸಂದರ್ಭದಲ್ಲಿ ಸೈಟೇಷನ್ ಹೆಸರು ಹೇಳ್ತಿದ್ದಂಕಲೇ ಈ ನಂಬರಲ್ಲಿ ಪಾಯಿಂಟ್ ನಂಬರ್ ದಿಸ್ ಒನ್, ಈ ಪ್ಯಾರಾ ನಂಬರ್ ಈ ಇದರಲ್ಲೇ ಹಿಂಗೆ ಇದೆ ಹೇಳಿ, ಅದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ ಅನ್ನುವಂತಹ ಒಂದು ರಿಪ್ಲೈಗಳನ್ನು ನೋಡ್ತಾ ಹೋದರೆ ಅವರ ನಾಲೆಡ್ಜ್ ಏನಿದೆ. ಸೊ ಏಕೆಂದರೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ 10:30ರಿಂದ ಸಂಜೆ 5 ಗಂಟೆವರೆಗೆ ಇದೇ ರೀತಿಯ ಪ್ರಕರಣಗಳನ್ನು ಅವರು ಅಂದರೆ ಮಾಡ್ತಾ ಇರ್ತಾರೆ, ಆದೇಶಗಳನ್ನು ಮಾಡ್ತಾ ಇರ್ತಾರೆ. ಅವ್ರಿಗಿರುವಂಥ ನಾಲೆಡ್ಜ್ ಮತ್ತು ಇಂಥ ವಿಚಾರದಲ್ಲಿ, ಯಾಕೆಂದರೆ ಈ 17A ಸಂಬಂಧಪಟ್ಟಂತೆ ಕಳೆದ ವರ್ಷ ಡಾಕ್ಟರ್ ಅಶೋಕ್ ವರ್ಸಸ್ ಸೆಟಪ್ ಕರ್ನಾಟಕ ಪ್ರಕರಣದಲ್ಲಿ ಕೊಟ್ಟಂಥ ಆದೇಶ ಏನಿತ್ತು ಅದು ಆಲ್ಮೋಸ್ಟ್ ಸಿಮಿಲರ್ ಆದಂಥ ಪ್ರಕರಣಗಳಿತ್ತು. ಮತ್ತು ದೂರದಾರರುಗಳು ಕೂಡ ಈ ಅಶೋಕ್ ಪ್ರಕರಣದಲ್ಲಿ ಇದೇ ನಾಗಪ್ರಸನ್ನ ಜಡ್ಜ್ ಅವರು ಕೊಟ್ಟಂಥ ಒಂದಷ್ಟು ಏನು ಇದಿತ್ತು ಅಂದರೆ ಆದೇಶಗಳಿತ್ತು, ಅದನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿಕೊಂಡೇ ಅವರು ದೂರು ಕೊಡುವಂಥದ್ದಾಗಲಿ, ರಾಜ್ಯಪಾಲರಿಗೆ ಅರ್ಜಿಯನ್ನು ಕೊಡುವಂಥದ್ದಾಗಲಿ, ಸ್ಯಾಂಕ್ಷನ್ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಿದ್ರಿಂದ ಈ ಬೆಂಚಲ್ಲಿ ದೂರದಾರರು ಅಂದರೆ ಅಪ್ಪರ್ ಹ್ಯಾಂಡ್ ಆಗ್ತಾರೆ ಅನ್ನುವಂಥ ಒಂದಷ್ಟು ಪ್ರಿಡಿಕ್ಷನ್ಗಳು ಕೇಳಿ ಬರ್ತಾ ಇದ್ವು ಅಜಿತ್. ಎಸ್, ಪ್ರಶಾಂತ್ ಕೂಡ ಸ್ಟುಡಿಯೋದಲ್ಲೇ ಇದ್ದಾರೆ. ಪ್ರಶಾಂತ್, ಟೋಟಲ್ ಕವರೇಜು ರಮೇಶ್ದು ಇನ್ ಎನಿ ಕೇಸ್ ಫಾರ್ ದ್ಯಾಟ್ ಮ್ಯಾಟರ್? ಅಲ್ಲ, ಡೆಫಿನೆಟ್ಲಿ ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಸ್ಪೆಷಲಿ ಲಾಸ್ಟ್ 4-5 ಮಂತ್ಸಲ್ಲಿ ಅಂದರೆ ಪ್ರಜ್ವಲ್ ಪ್ರಕರಣದಿಂದ ಹಿಡಿದು ದರ್ಶನ್ ಪ್ರಕರಣದಿಂದ ಮೂಡಾ ಪ್ರಕರಣದವರೆಗೆ ಕೋರ್ಟ್ಗಳನ್ನು ಕವರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಟ್ಟದ ಸಂಯಮ ಬೇಕಾಗತ್ತೆ ತುಂಬ. ಅಂದರೆ ಅದು ವರದಿಗಾರರಿಗೆ ಸಂಯಮ ಸ್ವಲ್ಪ ಕಡಿಮೆ ನಮಗೆ, ಆದರೆ ಕೋರ್ಟ್ಗಳನ್ನು ಕವರ್ ಮಾಡೋರಿಗೆ ಒಂದು ಸಂಯಮ ಬೇಕಾಗತ್ತೆ, ಒಂದು ಕಾನೂನಿನ ನಾಲೆಜ್ ಬೇಕಾಗತ್ತೆ, ಇನ್ನೊಂದು ನಿಮ್ಗೆ ರಾಜಕೀಯ ವರದಿಗಾರಿಕೆಯಲ್ಲಿ ಸ್ವಲ್ಪ ಮುಂಗಾಲ್ ಪುಟ್ಗಿ ನಡೆಯುತ್ತೆ. ಕರೆಕ್ಟ್. ಕೋರ್ಟ್ನಲ್ಲಿ ನಡೆಯಲ್ಲ. ಕೋರ್ಟ್ನಲ್ಲಿ ಮುಂಗಾಲ್ ಪುಟ್ಗಿ ನಡೆಯಲ್ಲ. ಅಂದರೆ ಅಬ್ಸರ್ವೇಷನನ್ನು ಜಜ್ಮೆಂಟ್ ರೂಪದಲ್ಲಿ ಪ್ರಸ್ತುತಪಡಿಸ್ತು. ಆ ವಿಷಯದಲ್ಲಿ ರಮೇಶ್ ಇಸ್ ಎಕ್ಸಲೆಂಟ್. ಯಾಕಂದರೆ ನಾವು ಯಾವಾಗಲೂ ಒಂದು ಕೇಸ್ ನೆನಪಿಸ್ಕೊತೀವಿ. ಜಯಲಲಿತಾ ಬೇಲ್ ಪಿಟಿಷನ್ನು ಹೈಕೋರ್ಟಲ್ಲೇ ಇತ್ತು. ರಮೇಶ್ ಕೋರ್ಟಲ್ಲಿದ್ದರು, ನಾನು ಹಿಂಗೆ ಸ್ಟುಡಿಯೋದಲ್ಲಿದ್ದೆ. ಸಡನ್ಲಿ ಬ್ರೇಕಿಂಗ್ ಬಂದ್ಬಿಡ್ತು, ಜಯಲಲಿತಾಗೆ ಜಾಮೀನು ಮಂಜೂರು ಅಂತ. ನೋಡಿದ್ರೆ ಅದು ಏನಾಯಿತು, ಅಬ್ಸರ್ವೇಷನನ್ನು ನೋಡ್ಕೊಂಡು ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಕೇಳಿದ್ರಂತೆ ನ್ಯಾಯಾಧೀಶರು, ಏನ್ರಿ ಕೊಡೋಣ ಬೇಲು ಅಂತ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂದ್ಬಿಟ್ಟಿದ್ದಾರೆ ಅವರು. ಹಂಗಂದ ತಕ್ಷಣ ಇನ್ನೇನು ಬೇಲ್ ಗ್ಯಾರಂಟಿ ಅಲ್ಲ ಅಂತ ಬ್ರೇಕಿಂಗ್ ಕೊಟ್ಟುಬಿಟ್ರು. ಆ ರೀತಿ ಅವಸರಕ್ಕೆ ಬೀಳಬಾರ್ದು ಯಾವಾಗಲೂ ಕೋರ್ಟ್ ರಿಪೋರ್ಟಿಂಗ್ನಲ್ಲಿ. ಅಂತಿಮ ವಾಕ್ಯ ನ್ಯಾಯಾಧೀಶರ ಬಾಯಿಂದ ಬರುವ ತನಕ ತಾಳ್ಮೆಯಿಂದ ಇರಬೇಕು. ಅದನ್ನು ಕೇಳಿಸಿಕೊಳ್ಳೋದು ಒಂದಾದರೆ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಕಲೆ. ಆ ರೀತಿಯಲ್ಲಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.